ಕೇರಳ ಭೂಕುಸಿತದಲ್ಲಿ ಮಂಡ್ಯದ ಅಜ್ಜಿ ಮೊಮ್ಮಗ ಸಾವು ಆಗಿದೆ. ಭೂಕುಸಿತದಲ್ಲಿ ಕೊಚ್ಚಿ ಹೋಗಿದ್ದ ಲೀಲಾವತಿ ನಿಹಾಲ್ ತಡರಾತ್ರಿ ಕತ್ತರಘಟ್ಟ ಗ್ರಾಮಕ್ಕೆ ಮೃತದೇಹಗಳು ಬಂದಿದ್ದಾವೆ. ಮಧ್ಯರಾತ್ರಿಯೇ ಮೃತದೇಹಗಳ ಅಂತ್ಯ ಸಂಸ್ಕಾರ ಕೂಡ ನೆರವೇರಿದೆ. ಯಾಕಂದ್ರೆ ಈ ಘಟನೆ ಆಗಿ 3 ರಾತ್ರಿ 3 ಹಗಲು ಕಳೆದಿತ್ತು. ಸೊ ಹಾಗಾಗಿ ಆ ಡೆಡ್ ಬಾಡಿಗಳನ್ನು ತುಂಬಾ ಹೊತ್ತು ಇರಿಸಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಮಂಡ್ಯದ ಕತ್ತರಘಟ್ಟದಲ್ಲಿ ರಾತ್ರಿ ಬಂದಂತಹ ಮೃತದೇಹಗಳ ಅಂತ್ಯ ಸಂಸ್ಕಾರ ಕೂಡ ಆಗಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಈ ಕುಟುಂಬದ 5 ಜನ ಕೇರಳದ ಮೆಪ್ಪಾಡಿಯಲ್ಲಿ ವಾಸ ಮಾಡ್ತಾ ಇದ್ರು. ಅದರಲ್ಲಿ 65 ವರ್ಷದ ಲೀಲಾವತಿ ಹಾಗೂ 2.5 ವರ್ಷದ ನಿಹಾಲ್ ಮೃತಪಟ್ಟರು. ಅವರ ಶವ ಮಣ್ಣಿನ ಅಡಿಯಲ್ಲಿ ಹೂತು ಹೋಗಿತ್ತು. ಆ ಶವವನ್ನು ಸಿಬ್ಬಂದಿಗಳು NDRF, SDRF ರಕ್ಷಣಾ ಸಿಬ್ಬಂದಿ ಹೊರತೆಗೆದರು. ಪೋಸ್ಟ್ ಮಾರ್ಟಮ್ ಆಯಿತು. ಅದಾದ ನಂತರ ಮಂಡ್ಯದ ಕತ್ತರಘಟ್ಟಕ್ಕೆ ಆ ಡೆಡ್ ಬಾಡಿಗಳನ್ನು ನಿನ್ನೆ ರಾತ್ರಿ ರವಾನೆ ಮಾಡಲಾಯಿತು. ಡೆಡ್ ಬಾಡಿಗಳ ಆಗಮನ ಆಗ್ತಾ ಇದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕಳೆದ 3 ದಿನಗಳಿಂದ ಹಗಲು ರಾತ್ರಿ ಅನ್ನದೇ ಅವರು ಕೂಡ ಆ ಮೃತದೇಹಗಳು ಮನೆಗೆ ಬರುತ್ತೆ, ಯಾವಾಗ ಅಂತ್ಯ ಸಂಸ್ಕಾರ ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವಂತಹ ಯೋಚನೆಯಲ್ಲೇ ಇದ್ದರು. ಅದರ ಜೊತೆಗೆ ತಮ್ಮವರನ್ನು ಕಳೆದುಕೊಂಡಿರುವಂತಹ ನೋವಿನಲ್ಲಿದ್ದರು. 2.5 ವರ್ಷದ ಪುಟ್ಟ ಕಂದಮ್ಮ ಈ ಒಂದು ದೊಡ್ಡ ಭೂಕುಸಿತದಲ್ಲಿ ಅಸುನೀಗಿದೆ. 65 ವರ್ಷದ ಲೀಲಾವತಿ ಅವರು ಪ್ರಾಣ ಬಿಟ್ಟಿದ್ದಾರೆ. ಅವರ ಮಕ್ಕಳು ಸದ್ಯಕ್ಕೆ ಕಂಗಾಲಾಗಿದ್ದಾರೆ. ಇನ್ನೊಂದಿಷ್ಟು ಮನೆಯ ಸದಸ್ಯರು ಕೇರಳದ ಮಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ. ಆದರೆ ಮಂಡ್ಯದ ಕತ್ತರಘಟ್ಟಕ್ಕೆ ಆ ಮೃತದೇಹ ಬರ್ತಾ ಇದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಈ ಕತ್ತರಘಟ್ಟ ಗ್ರಾಮದಲ್ಲಿ ಕಳೆದ 4 ದಿನದಿಂದ ನೀರವ ಮೌನ ಆವರಿಸಿತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.